ಹಾಯ್, ಇವತ್ತು ನಿನಗೆ ಪ್ರಾಣಿವಧೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕಥೆ ಹೇಳ್ತಾ ಇದ್ದೀನಿ. ಕತೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಸಾಮಾನ್ಯ ಏನಾಗುತ್ತೆ, ಜನ ತಮ್ಮ ಕೆಲಸ ಏನೋ ಮಾಡ್ಕೊಳ್ಬೇಕು ಅಂತ ಹೊರಗಡೆ ಎಲ್ಲೋ ಹೊರಟಿರ್ತಾರೆ. ಕೆಲಸ ಆಗುತ್ತೋ ಇಲ್ವೋ ಅಂತ ಭಯ ಇರುತ್ತೆ. ಅವಾಗೇನು ಮಾಡ್ತಾರೆ? ಹರಕೆ ಹೊತ್ಕೋತಾರೆ. ಆದರೆ ಹರಕೆ ಹೊತ್ಕೋಬೇಕಾದ್ರೆ ನಾವು ಎಚ್ಚರಿಕೆ ಇರಬೇಕಲ್ವಾ? ಈಗ ನನಗೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತನೋ ಅಥವಾ ನನಗೆ ಎಕ್ಸಾಮಲ್ಲಿ ಆರಾಮಾಗಿ ಬರೆಯೋಕ್ಕಾಗಲಿ ಅಂತನೋ ನೀನು ಅಂದ್ಕೊಂಡ್ರೆ ಏನು ಮಾಡ್ತೀಯಾ? ದೇವರಿಗೆ ನಾನು 10 ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಅವಾಗ ನೀನೇ ಶ್ರಮ ಹಾಕಿ ನಮಸ್ಕಾರ ಮಾಡಬೇಕಾಗತ್ತೆ. ಅವಾಗೇನೂ ತೊಂದರೆ ಇಲ್ಲ. ಕೆಲವ್ರು ಏನು ಮಾಡಿರ್ತಾರೆ, ಹಣ್ಣು ಕಾಯಿ ತಂದು ಕೊಡ್ತೀವಿ ಅಂತಾರೆ. ಯಾತಕ್ಕೆ? ಆ ಹಣ್ಣು ಕಾಯಿನ ಆಮೇಲೆ ಇವರೇ ತಿಂತಾರಲ್ವಾ? ಇಲ್ಲಾಂದರೆ ಮಿಠಾಯಿ ಗಿಟಾಯಿ ತಂದ್ಬಿಟ್ಟು ದೇವ್ರಿಗೆ ತೋರಿಸ್ಬಿಟ್ಟು ಇವರೇ ತಿಂತಾರೆ. ಯಾಕೆ? ಇವ್ರಿಗೆ ತಿನ್ನಬೇಕು ಅಂತ ಅನಿಸಿರುತ್ತೆ, ಅದಕ್ಕೆ ಮಾಡ್ತಾರೆ. ನೀನು ಐಸ್ ಕ್ರೀಮೋ ಏನಾದರೂ ದೇವ್ರಿಗೆ ತೋರಿಸ್ಬಿಟ್ಟು ಐಸ್ ಕ್ರೀಮ್ನೋ ಮಿಠಾಯಿನೋ ದೇವ್ರಿಗೆ ತೋರಿಸ್ಬಿಟ್ಟು ತಿಂದ್ಬಿಟ್ರೆ ಮುಗೀತು. ಹಂಗೆ ಮಾಡ್ತಾರಾ? ಇಲ್ಲ ಅಲ್ವಾ? ಕೆಲವ್ರು ಏನು ಮಾಡ್ತಾ ಇದ್ರಂತೆ, ಹಾಗೇನಾದರೂ ನಾವು ಹೋಗಿದ್ದ ಕೆಲಸ ಆಯಿತು ಅಂತಂದರೆ ಪ್ರಾಣಿಗಳನ್ನು ತಂದ್ಬಿಟ್ಟು ಕತ್ತರಿಸ್ಬಿಟ್ಟು ಹೆಂಗೆ ಮಿಠಾಯಿ ತೋರಿಸಿ ತಿಂತೀವೋ ಹಾಗೇ ಪ್ರಾಣಿಗಳನ್ನು ತೋರಿಸ್ಬಿಟ್ಟು ಆ ಪ್ರಾಣಿನ ಕತ್ತರಿಸಿ ತಿಂದ್ಬಿಡ್ತಾಯಿದ್ರು. ಅವಾಗೇನಾಗತ್ತೆ, ನಾವು ಪ್ರಾಣಿ ಕೊಂದರೆ ಮತ್ತೆ ಮುಂದಿನ ಜನ್ಮದಲ್ಲಿ ನಾವು ಪ್ರಾಣಿಯಾಗಿ ಹುಟ್ಟಿ ಅದರಿಂದ ಕತ್ತರಿಸ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಪ್ರಾಣಿ ವಧೆ ಮಾಡಬಾರ್ದು ಅಲ್ವಾ? ಹಾಗೆಯೇ ನಮ್ಮ ಕೆಲಸನ ದೇವ್ರು ಮಾಡಿಕೊಡ್ತಾನೆ, ದೇವ್ರ ಕೃಪೆ ಇದ್ದರೆ ನಮ್ಮ ಕೆಲಸ ಆಗತ್ತೆ ಅಂತ ಅಂದ್ಕೊಳ್ಳೋದೇನು ತಪ್ಪಲ್ಲ. ಆದರೆ ದೇವ್ರು ನಮಗೆ ಕೃಪೆ ತೋರಿಸಿದ್ದಾನೆ, ಅದಕ್ಕೋಸ್ಕರ ದೇವ್ರಿಗೇನಾದರೂ ಲಂಚ ಕೊಡೋಣ ಅಂತನೋ ಹಾಗೆ ಮಿಠಾಯಿನೋ ಐಸ್ ಕ್ರೀಮೋ ಏನೋ ಒಂದು ದೇವ್ರಿಗೆ ತೋರಿಸ್ಬಿಟ್ಟು ಆಮೇಲೆ ನಾವೇ ತಿಂದ್ಬಿಡೋದಲ್ಲ. ಏನು ಮಾಡಬೇಕು? ನನಗೇನಾದರೂ ಈ ಸರಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ, ಕ್ಲಾಸಲ್ಲಿ ಟೆಸ್ಟ್ ಬರಿಬೇಕಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ಚೆನ್ನಾಗಿ ಬಂತು ಅಂತಂದರೆ ವಾಪಸ್ ಮನೆಗೆ ಬಂದಮೇಲೆ ನಾನು 10 ನಮಸ್ಕಾರ ಹಾಕ್ತೀನಿ ಇನ್ನು, ಅಥವಾ 20 ನಮಸ್ಕಾರ ಹಾಕ್ತೀನಿ ಇನ್ನು. ಅವಾಗ ಏನಾಗುತ್ತೆ, ಕೂತು ಎದ್ದು ಒಳ್ಳೆ ವ್ಯಾಯಾಮ ಆಗುತ್ತೆ, ದೇಹ ಗಟ್ಟಿಯಾಗುತ್ತೆ ಅಲ್ವಾ? ಇಲ್ಲ ಅಂತಂದರೆ 2 ಪೇಜು ಬರಿತೀನಿ ನಾನು ಅಂತನೋ, ಯಾವುದೋ ಒಂದು ಹಾಡು ಕಲ್ತ್ಕೋತೀನಿ ಅಂತನೋ, ಹಾಡು ಕಲ್ತ್ಕೊಂಡು ಹಾಡ್ತೀನಿ ಅಂತನೋ, ಆ ರೀತಿ ನಮಗೆ ಶ್ರಮ ಆಗುವಂಥ ಕೆಲಸ ಮಾಡಿ ದೇವರನ್ನ ಮೆಚ್ಚಿಸ್ಬೇಕೇ ಹೊರತು ಬರೀ ಒಂದು ಮಿಠಾಯಿನೋ ಏನೋ ಒಂದು ದೇವ್ರಿಗೆ ತೋರಿಸ್ಬಿಟ್ಟು ತಿಂದ್ಬಿಟ್ಟು ನಾಲ್ಗೆ ಚಪ್ಪಲ ತೀರಿಸ್ಕೊಳ್ಳೋದಲ್ಲ ಅಲ್ವಾ?